ಈ ಔಷಧಿ ಮಾತ್ರೆಗಳ ಅತಿಯಾದಂಥ ಬಳಕೆಯಿಂದ ಏನಾಗಿದೆ ಅಂತ ಹೇಳಿದ್ರೆ ಇವತ್ತು ನಮ್ಮ ದೇಹದಲ್ಲಿ ಹಲವಾರು ಕಾಯಿಲೆಗಳು ನಮಗೆ ಜಾಸ್ತಿ ಆಗ್ತಾ ಇದೆ. ಅಂದರೆ ಸಣ್ಣ ಸಣ್ಣ ವಯಸ್ಸಿಗೆ ನಮಗೆ ಮಲ್ಟಿಪಲ್ ಆರ್ಗನ್ ಫೇಲ್ಯೂರ್ಸ್ ಅಂತ ಹೇಳಿ ನಾವು ಕೇಳ್ತಾ ಇದ್ದೀವಿ. ಇದು ಎಲ್ಲದೂ ಕೂಡ ಯಾವುದರಿಂದ ಆಗ್ತಾ ಇದೆ ಅಂತ ಹೇಳಿದ್ರೆ ನಾವು ಉಪಯೋಗ ಮಾಡ್ತಕ್ಕಂತಹ ಔಷಧಿ ಮಾತ್ರೆಗಳು, ಅತಿಯಾದಂತಹ ಔಷಧಿ ಮಾತ್ರೆಗಳು. ಇದರ ಜೊತೆಗೆ ನಮ್ಮ ಅಭ್ಯಾಸಗಳು ಕೆಲವರಿಗೆ ಇವತ್ತು ಸಾಮಾನ್ಯವಾಗಿ ಇರುತ್ತೆ. ಅಂದರೆ ಲೈಕ್ ಅಡಿಕ್ಷನ್ಸ್ ಆಫ್ ಆಲ್ಕೋಹಾಲ್ ಅಡಿಕ್ಷನ್ಸು, ಸ್ಮೋಕಿಂಗು, ಇವೆಲ್ಲದರ ಜೊತೆಗೆ ನಾವು ಔಷಧಿಗಳನ್ನು ತೆಗೆದುಕೊಳ್ತಾ ಹೋದಾಗ ಏನಾಗುತ್ತೆ ಅಂದರೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಇಮ್ಯೂನ್ ಸಿಸ್ಟಮ್ ಅಂತಕ್ಕಂಥದ್ದು ಏನಾಗ್ತದೆ ದಿನ ಹಾಳಾಗ್ತಾ ಇದೆ. ಹಾಗಾಗಿ ನಮ್ಮ ಆಯಸ್ಸು ಕೂಡ ಕಡಿಮೆ ಆಗ್ತಾ ಇದೆ, ನಮ್ಮಲ್ಲಿ ಇರ್ತಕ್ಕಂಥ ಸ್ಟ್ರೆಂತ್ ಕಡಿಮೆ ಆಗ್ತಾ ಇದೆ. ಈ ಲೇಸರ್ ಚಿಕಿತ್ಸೆ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ಇಮ್ಯೂನ್ ಸಿಸ್ಟಮ್ ಮೇಲೆ ಇದು ಕೆಲಸ ಮಾಡ್ತಾ ಹೋಗುತ್ತೆ. ಲೈಕ್ ನೋಡಿ, ನಮ್ಮ WBCಸು ಹೊರಗಡೆಯಿಂದ ಬರ್ತಕ್ಕಂಥ ಯಾವುದೇ ಬ್ಯಾಕ್ಟೀರಿಯಾ ಬಂದಾಗ ಅದನ್ನು ಹೊಡೆದೋಡಿಸ್ತಕ್ಕಂತಹದ್ದು ನಮ್ಮ WBC ಕೆಲಸ. ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಇಮ್ಯೂನ್ ಸಿಸ್ಟಮ್ ಹಾಳಾಗ್ತಾ ಬಂತು, ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ ನಾವು ಹೇಳ್ತೀವಿ. ನಮ್ಮ ಯಾವಾಗ ಇಮ್ಯೂನ್ ಸಿಸ್ಟಮ್ ಹಾಳಾಗ್ತಾ ಹೋಯ್ತು ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಬೇಗ ಕಾಯಿಲೆಗಳು ಅಟ್ಯಾಕ್ ಆಗುತ್ತೆ. ಬ್ಯಾಕ್ಟೀರಿಯಾಗಳು ನಮ್ಮ ದೇಹವನ್ನು ಪ್ರವೇಶ ಮಾಡಿದಾಗ ನಮ್ಮ ಇಮ್ಯೂನ್ ಸಿಸ್ಟಮ್ ಕೆಲಸ ಮಾಡೋದಿಲ್ಲ. ಅದಕ್ಕೆ ನಾವು ಔಷಧಿಗಳನ್ನ ತೆಗೆದುಕೊಂಡು ಏನಾಗಿರುತ್ತೆ, ಆಂಟಿಬಯೋಟಿಕ್ಸ್ ಆಗಿರ್ಬೋದು, ಮತ್ತು ಪೇಯ್ನ್ ಕಿಲ್ಲರ್ಸ್, ಇದನ್ನು ನುಂಗಿ ಅದಿಲ್ಲದೇ ನಮಗೆ ಜೀವನ ಮಾಡಲಿಕ್ಕೆ ಕಷ್ಟ ಆಗ್ತಾ ಹೋಗುತ್ತೆ. ಇದನ್ನು ಬಿಟ್ಟು ನಾವು ಜೀವನವನ್ನು ಮಾಡಬಹುದು, ಇದನ್ನು ಬಿಟ್ಟು ಕೂಡ ನಮ್ಮ ಕಾಯಿಲೆಗಳನ್ನು ನಾವು ವಾಸಿ ಮಾಡ್ಕೊಳ್ಬಹುದು ಅನ್ನೋದನ್ನು ಈ ಲೇಸರ್ ಚಿಕಿತ್ಸೆಯ ಮೂಲಕ ನಾವು ನೀಡ್ತಾ ಹೋಗ್ತೀವಿ. ಈ ಲೇಸರ್ ಚಿಕಿತ್ಸೆಯಲ್ಲಿ ಬಹಳ ಮುಖ್ಯವಾಗಿ ಏನು ಕೆಲಸ ಮಾಡುತ್ತೆ ಅಂತ ನಾವು ನೋಡ್ತಾ ಹೋದರೆ ಇದು ವ್ಯಾಸೋಡೈಲ್ಯೂಷನ್ ಅಂತ ಹೇಳ್ತೀವಿ. ರಕ್ತನಾಳಗಳಿಗೆ ಉಬ್ಬಿಸಿ ರಕ್ತ ಸಂಚಾರವನ್ನು ಸುಗಮವಾಗಿ ಮಾಡ್ತಾ ಹೋಗುತ್ತೆ. ಅಂದರೆ ಜೀವಕೋಶಗಳಿಗೆ ಯಾವಾಗ ರಕ್ತದ ಮೂಲಕವಾಗಿ ಆಹಾರ ಸರಬರಾಜಾಗೋದು, ವೈಟಮಿನ್ಸ್ ಆಗಿರ್ಬೋದು, ಆಕ್ಸಿಜನ್ ಆಗಿರ್ಬೋದು, ಹಿಮೋಗ್ಲೋಬಿನ್ ಆಗಿರ್ಬೋದು, ಇದು ಎಲ್ಲದೂ ಕೂಡ ರಕ್ತದ ಮೂಲಕವಾಗಿ ಸರಬರಾಜು ಆಗೋದ್ರಿಂದ ಯಾವಾಗ ನಾವು ರಕ್ತ ಸಂಚಾರವನ್ನು ಇಂಪ್ರೂವ್ಮೆಂಟ್ ಮಾಡ್ತಾ ಹೋಗ್ತೀವೋ ಆಗ ಏನಾಗುತ್ತೆ ಅಂತ ಹೇಳಿದ್ರೆ ಬಹಳ ಬೇಗ ಆ ಜೀವಕೋಶಗಳಿಗೆ ಬೇಕಾಗಿರ್ತಕ್ಕಂಥ ಎನರ್ಜಿ ಸಿಗ್ತಾ ಹೋಗುತ್ತೆ. ಜೊತೆಗೆ ಈ ಲೇಸರ್ ಫೋಟೋನ್ಸ್ನಿಂದ ಏನಾಗುತ್ತೆ ಅಂತ ಹೇಳಿದ್ರೆ ATP ಪ್ರೊಡಕ್ಷನ್ ಅಂತ ಹೇಳ್ತೀವಿ, ಅಡಿನೋಸಿನ್ ಟ್ರೈಫಾಸ್ಫೇಟ್. ಅಂದರೆ ಇದು ಒಂದು ಪ್ರೋಟೀನ್ ಅಂಶ, ಜೀವಕೋಶಗಳಿಗೆ ಬೇಕಾಗಿರತಕ್ಕಂಥ ಮುಖ್ಯವಾದಂತಹ ಒಂದು ಅಂಶ. ಇದು ಸೆಲ್ ಎನರ್ಜಿ ಅಂತ ಕೂಡ ನಾವು ಹೇಳ್ತೀವಿ, ಜೀವಕೋಶಗಳಿಗೆ ಎನರ್ಜಿ ಕೊಡ್ತಕ್ಕಂಥದ್ದು. ಈ ATP ಪ್ರೊಡಕ್ಷನ್ ಯಾವಾಗ ಕಮ್ಮಿ ಆಗ್ತಾ ಹೋಯ್ತೋ ನಮಗೆ ಜಾಯಿಂಟ್ಗಳಲ್ಲಿ ನೋವು ಬರಲಿಕ್ಕೆ ಶುರುವಾಗುತ್ತೆ. ಈ ATP ಪ್ರೊಡಕ್ಷನ್ ಇನ್ಕ್ರೀಸ್ ಮಾಡಿ ವ್ಯಾಸೋಡೈಲ್ಯೂಷನ್ ಆಗೋದ್ರಿಂದ ಜೊತೆಗೆ ಸೋಡಿಯಂ ಮತ್ತು ಪೊಟ್ಯಾಷಿಯಮನ್ನು ಬ್ಯಾಲೆನ್ಸ್ ಮಾಡುತ್ತೆ. ನೈಟ್ರಿಕ್ ಆಕ್ಸೈಡ್ ಲೆವೆಲನ್ನು ಕೂಡ ಅತಿ ಹೆಚ್ಚು ಇಂಪ್ರೂವ್ಮೆಂಟ್ ಮಾಡೋದಂತ ಮತ್ತು ಬ್ಯಾಲೆನ್ಸ್ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಬಂದಿರತಕ್ಕಂಥ ಯಾವುದೇ ನೋವುಗಳು, ಜಾಯಿಂಟ್ಗಳಲ್ಲಿ ಬರ್ತಕ್ಕಂಥ ನೋವುಗಳಾಗಿರ್ಬೋದು ಅಥವಾ ನ್ಯೂರೋಲಾಜಿಕಲ್ ಪ್ರಾಬ್ಲಮ್, ನರಗಳಲ್ಲಿ ಸಂಬಂಧಪಟ್ಟಂಥ, ಕೆಲವರಿಗೆ ಹೇಳ್ತಾರೆ ಕೈ ಕಾಲೆಲ್ಲ ಜೋಮ್ ಬರ್ತಾ ಇದೆ, ಕಾಲಲ್ಲಿ ನನಗೆ ನಡಿಲಿಕ್ಕೆ ಕಷ್ಟ ಆಗ್ತಾ ಇದೆ, ಬಿದ್ದು ಹೋಗುವಾಗ ಆಗ್ತಾ ಇದೆ ಅಂತ, ಇದೆಲ್ಲ ನ್ಯೂರೋಲಾಜಿಕಲ್ ಪ್ರಾಬ್ಲಮ್. ಅದಕ್ಕೆ ರಕ್ತ ಸಂಚಾರ ಇಂಪ್ರೂವ್ಮೆಂಟ್ ಆಗಬೇಕು. ಅದೇ ರೀತಿಯಲ್ಲಿ ನ್ಯೂರೋಲಾಜಿಕಲ್ ಪ್ರಾಬ್ಲಮ್ ಆಗಿರಬಹುದು ಮತ್ತು ಕೆಲವು ಮೈಲ್ಡ್ ಸೈಕಲಾಜಿಕಲ್ ಪ್ರಾಬ್ಲಮ್ ಲೈಕ್ ಇನ್ಸೋಮೇನಿಯಾ ಅಂತ ಹೇಳ್ತೀವಿ ಅಥವಾ ನಿದ್ರಾಹೀನತೆ ಅಂತ ಹೇಳ್ಬೋದು, ಮೈಲ್ಡ್ ಡಿಪ್ರೆಷನ್ ಆಗಿರ್ಬೋದು, ಸ್ಟ್ರೆಸ್ ಆಗಿರ್ಬೋದು, ಇದು ಎಲ್ಲದನ್ನು ಕೂಡ ನಮ್ಮ ಲೇಸರ್ ಮೂಲಕವಾಗಿ ನಾವು ಇಂಪ್ರೂವ್ಮೆಂಟ್ ಮಾಡ್ತಾ ಹೋಗ್ತೀವಿ.